ಹಾಯ್ ಫ್ರೆಂಡ್ಸ್, ಗೋಮಿ ಅಡುಗೆಯಲ್ಲಿ ಇವತ್ತು ತುಂಬ ಈಸಿಯಾಗಿರೋ ರೆಸಿಪಿ ಸೊಪ್ಪಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಹಬ್ಬ ಏನಾದರೂ ಬಂದರೆ ಮನೇಲಿ ವಡೆ ಇಲ್ದಿರ ಇರಲ್ಲ. ಈ ವಡೆ ಬಂದು ಸುಮ್ಮನೆ ಸ್ನ್ಯಾಕ್ಸ್ ಟೈಮಲ್ಲೂ ನಾವು ಮಾಡ್ಕೊಂಡು ತಿನ್ಕೊಬೋದು. ಇದು ಮೇಲೆ ಕ್ರಿಸ್ಪಿಯಾಗೂ ಒಳಗಡೆ ಸಾಫ್ಟಾಗೂ ಇರೋ ಥರ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಫಸ್ಟು ಕಡಲೆಬೇಳೆ 2 ಲೋಟ ಕಡಲೆಬೇಳೆಗೆ 1/4 ಲೋಟ ಉದ್ದಿನಬೇಳೆ ಸೇರಿಸ್ಕೊಬೇಕು. ಇದು ಬಂದ್ಬಿಟ್ಟು ಬರೀ ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ವಡೆ ಆರೋದ್ರೆ ತಣ್ಣಗಾಗೋದ್ರೆ ನಿಮಗೆ ಗಟ್ಟಿ ಇರುತ್ತೆ. ಈ ಥರ ಉದ್ದಿನಬೇಳೆ ಸೇರಿಸೋದ್ರಿಂದ ನಿಮಗೆ ಆ ಥರ ಇರಲ್ಲ, ಸಾಫ್ಟಾಗಿರುತ್ತೆ. ಇದನ್ನು ತೊಳೆದು 2 ಅವರು ನಾನು ನೆನೆಸಿ ತೊಗೊಂಡಿದ್ದೀನಿ. ಈಗ ಒಂದು ಚಿಕ್ಕ ಜಾರಿಗೆ ನಾನು ಒಂದು 10ರಿಂದ 15 ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ ಪೂರ್ತಿ ನಾನು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಟೇಸ್ಟಾಗಿರುತ್ತೆ. ಬಟ್ ಶುಂಠಿ ಏನೂ ಹಾಕಬಾರ್ದು, ಹಾಕಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಬರೀ ಬೆಳ್ಳುಳ್ಳಿ ಜೊತೆಗೆ. ಸ್ವಲ್ಪ ಬೇಳೆ ಸೇರಿಸ್ಕೊಂಡು ಫಸ್ಟು ನಾವು ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಎಲ್ಲನೂ ಈ ಥರ ರುಬ್ಬಿಟ್ಕೊಳ್ಳೋಣ. ಇದು ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿರೋದು. ಅದು ಬಂದ್ಬಿಟ್ಟು ಬರೀ ಬೇಳೆ ಎಲ್ಲನೂ ಈ ಥರ ಇಷ್ಟರ ಮಟ್ಟಿಗೆ ರುಬ್ಬಿ ತೊಗೊಂಡಿದ್ದಾಯಿತು. ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ದೀನಿ. ಹಂಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಒಂದು 2ರಿಂದ 3 ಈರುಳ್ಳಿ. ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ವಡೆಗೆ. ಸ್ವಲ್ಪ ಅರವೆ ಸೊಪ್ಪು ನಾನು ಸೇರಿಸ್ಕೊಂಡಿದ್ದೀನಿ. 1/4 ಕಟ್ಟು ನಾನು ಸೇರಿಸಿದ್ದೀನಿ. ಇದರಲ್ಲಿ 1/4 ಕಟ್ಟು ಅರವೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕಲಸಿಟ್ಕೊಂಬಿಡೋಣ. ಈಗ ಎಲೆ, ಪ್ಲಾಸ್ಟಿಕ್ ಕವರು ಏನೂ ಬೇಡ. ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ತಟ್ಬಿಟ್ಟು ತೊಗೊಬೋದು. ಏನು ಅಂಟಲ್ಲ, ಏನಿಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ನೀವು ಯಾವ ಸೊಪ್ಪು ಬೇಕಾದ್ರೂ ಇದ್ರ ಜೊತೆಗೆ ಸೇರಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದುಬಿಟ್ಟು ತಗೊಳ್ಳೋದು ಅಷ್ಟೇ. ಸೂಪರಾಗಿರೋ ಸಿಂಪಲ್ಲಾಗಿ ವಡೆ ರೆಡಿ ಆಗೋಯ್ತು. ಇದಕ್ಕೇನು ಚಕ್ಕೆ ಲವಂಗ ಏನು ಸೇರಿಸೋದು ಬೇಡ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ಚಕ್ಕೆ ಲವಂಗ ಆಗಲಿ ಶುಂಠಿ ಆಗಲಿ ಏನೂ ಹಾಕೋದು ಬೇಡ, ಹಾಗೆ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿ ಸರ್ವ್ ಮಾಡಿಬಿಡೋಣ. ನೋಡಿ, ಸೂಪರಾಗಿರೋ ಸೊಪ್ಪಿನ ವಡೆ ರೆಡಿ ಆಗೋಯ್ತು. ಇದು ಬಂದ್ಬಿಟ್ಟು ಬೇಳೆ ವಡೆನೇ, ಬೇಳೆ ಸೊಪ್ಪು ಸೇರಿಸಿ ಮಾಡಿರೋದು. ನನ್ನ ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಮೇಲೆ ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿದೆ. ಇದು ಆರೋದ್ರೂ ನಿಮಗೆ ಹೀಗೆ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ.